ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಶ್ವರಿ ವ್ಲಾಗ್ಸ್. ನಾನು ನಿಮ್ಮ ಈಶ್ವರಿ. ಎಲ್ಲರೂ ಹೇಗಿದ್ದೀರಾ? ಇದು ಬುಧವಾರ ಈವ್ನಿಂಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಆಫೀಸ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿ ಮಾಡಿಕೊಡೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಕಾಫಿ ಕುಡಿಯಲ್ಲ, ಹಾಗಾಗಿ ಹಾಟ್ ವಾಟರ್ನ ತಗೊಂಡಿದ್ದೇನೆ. ನನಗೆ ಕಾಫಿ ಕುಡಿಯೋ ಅಭ್ಯಾಸ ಚಿಕ್ಕದ್ರಿಂದ ಇಲ್ಲ, ಏನೋ ಗೊತ್ತಿಲ್ಲ, ಯಾವಾಗಲೂ ಒಂದು ಸಲ ಕುಡಿಬೇಕು ಅನಿಸಿದ್ರೆ ಮಾತ್ರ ಕುಡಿತೀನಿ. ಎಲ್ಲರಿಗೂ ಕಾಫಿನ ಕೊಟ್ಟು ಬಂದಮೇಲೆ ಊರಿಂದ ಹಾಗೆ ಬಾಳೆಹಣ್ಣುಗಳನ್ನ ತಂದಿದ್ರು. ಅದು ಸ್ವಲ್ಪ ಜಾಸ್ತಿನೇ ಹಣ್ಣಾಗಿತ್ತು, ನಾಳೆ ಪೂಜೆಗೂ ಬೇಕಿತ್ತು. ಹಾಗೆ ಒಂದು ಬುಟ್ಟಿಯಲ್ಲಿ ಹಾಕಿ ಎತ್ತಿಡ್ದೆ. ಇದಾದ ಮೇಲೆ ಊರಿಂದ ಬರುವಾಗ ಚಿಕನ್ ತಂದಿದ್ರು. ಚಿಕನ್ ರೆಸಿಪಿನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ಬಟ್ ಅಷ್ಟರಲ್ಲೇ ಚಾರ್ಜ್ ಖಾಲಿಯಾಗಿತ್ತು ಮೊಬೈಲ್ನ ಚಾರ್ಜಿಗೆ ಹಾಕಿ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಚಿಕನ್ ಗ್ರೇವಿಗೆ ಚಪಾತಿ ಚೆನ್ನಾಗಿರುತ್ತೆ ಅಂತ ಚಪಾತಿನೂ ಕೂಡ ಮಾಡಿದೆ. ಯೂಶ್ವಲಿ ನಾವು ಬುಧವಾರ ನಾನ್ ವೆಜ್ನ ಮಾಡಲ್ಲ, ಯಾಕಂದರೆ ಗುರುವಾರ ನಾವು ಯಾರೂ ನಾನ್ ವೆಜ್ನ ತಿನ್ನಲ್ಲ, ರಾಯರ ವಾರ ಆಗಿರೋದ್ರಿಂದ. ಹಾಗಾಗಿ ಎಲ್ಲರಿಗೂ ಇವಾಗಲೇ ಖಾಲಿ ಮಾಡಿ ಅಂತಲೇ ಹೇಳಿದೆ. ತರುವಾಗಲೇ ಏನು ಜಾಸ್ತಿ ತಂದಿರಲಿಲ್ಲ, ಸ್ವಲ್ಪನೇ ತಂದಿದ್ದರು. ಹಾಗೆ ಊಟ ಎಲ್ಲ ಆದಮೇಲೆ ಚಿಕನ್ ಕೂಡ ಖಾಲಿ ಆಯಿತು. ಇದಾದ ಮೇಲೆ ಎಲ್ಲರಿಗೂ ಊಟನ ಬಡಿಸಿ ಊಟ ಆದಮೇಲೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಳ್ಳೋದಿತ್ತು. ಹಾಗೆ ನಾಳೆ ಬುಧವಾರದ ಪೂಜೆಗೆ ರೆಡಿ ಮಾಡ್ಕೋಬೇಕಿತ್ತು. ಪ್ರತಿ ವಾರನೂ ನಾನು ಬುಧವಾರ ನೈಟೇ ಮಾಡ್ಕೋತಿದ್ದೆ, ಬಟ್ ಈ ವಾರ ಆ ರೀತಿ ಆಗಲ್ಲ. ಯಾಕಂದರೆ ಚಿಕನ್ ತಿಂದು ದೇವ್ರ ಮನೆಗೆ ಹೋಗೋದು ಅದೆಲ್ಲ ಸರಿ ಹೋಗಲ್ಲ. ನಾವು ನಾನ್ ವೆಜ್ ಮಾಡಿದರೆ ಅಥವಾ ನಾನ್ ವೆಜ್ನ ತಿಂದರೆ ಆವತ್ತಿನ ದಿನ ಸ್ನಾನ ಮಾಡದೆ ದೇವ್ರ ಮನೆಗೆ ಹೋಗಲ್ಲ. ತುಂಬ ಅಂದರೆ ತುಂಬಾ ರೇರು ನಾವು ಬುಧವಾರದ ದಿನ ನಾನ್ ವೆಜ್ನ ಮಾಡೋ ಅಂಥದ್ದು. ಬಟ್ ಮಕ್ಕಳು ತುಂಬ ಹಠ ಮಾಡ್ತಿದ್ರು ಅಂತ ಹೇಳಿ ಬುಧವಾರ ನಾನ್ ವೆಜ್ ಮಾಡಿದ್ದು. ಎಲ್ಲರದು ಊಟ ಆದಮೇಲೆ ನಾನಿವಾಗ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳೋಣ ಅಂತ ವಾಶ್ ಮಾಡ್ತಾಯಿದ್ದೇನೆ. ಪಾತ್ರೆಗಳನ್ನ ನೈಟೇ ತೊಳೆದಿಡೋದ್ರಿಂದ ಬೆಳಗ್ಗೆ ಸ್ವಲ್ಪ ಕೆಲಸ ತುಂಬ ಈಸಿ ಆಗುತ್ತೆ. ಹಾಗೆಯೇ ಎಂಜಲು ಪಾತ್ರೆಗಳನ್ನ ನೈಟ್ ಉಳಿಸ್ಬಾರ್ದು ಅಂತಲೂ ಹೇಳ್ತಾರೆ. ಅದು ಒಂಥರ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಅಂತಲೂ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ಬಟ್ ನೈಟೇ ಊಟದ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ನಮಗೆ ಕೆಲಸ ತುಂಬಾ ಈಸಿ ಆಗುತ್ತೆ. ಹಾಗೆ ನಾನು ಕೂಡ ಆಫೀಸ್ ಹೋಗೋದ್ರಿಂದ ಮಾರ್ನಿಂಗ್ ಎದ್ದು ಎಲ್ಲ ಪಾತ್ರೆಗಳನ್ನ ತೊಳಿಲಿಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲರ ಮನೇಲೂ ನೈಟೇ ಪಾತ್ರೆಗಳನ್ನ ವಾಶ್ ಮಾಡಿ ಇಟ್ಕೊಳ್ತಾರೆ. ಇದಾದಮೇಲೆ ನಾನು ಸಿಂಕ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಗ್ಯಾಸ್ ಸ್ಟವ್ ಕೂಡ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಕೆಲಸನ ಮುಗಿಸ್ಕೊಂಡೆ. ಮಾರ್ನಿಂಗ್ ಬೇಗ ಎದ್ದೇಳಬೇಕಾಗಿರೋದ್ರಿಂದ ನಿದ್ದೆ ಬರ್ತಾಯಿತ್ತು. ಅದು ಅಲ್ಲದೆ ಟೈಮ್ ಕೂಡ ಆಗಿತ್ತು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ 11 o'clock ಆಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.